ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ UK ಹೋಮ್ ಕುಕ್ ಚಾನಲ್. ಇವತ್ತು ನಾವು ವೆಜ್ ಪಿಜ್ಜಾ ಮಾಡೋದನ್ನು ನೋಡೋಣ. ಮನೇಲಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೋಡೋಣ. ಇದಕ್ಕೆ ಯಾವ ಓವನು ಬೇಕಾಗಲ್ಲ, ಯಾವ ಈಸ್ಟು ಬೇಕಾಗಲ್ಲ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಮೈದಾವನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿ, ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮೊಸರು ಸ್ವಲ್ಪನೇ ಮೊಸರು ಹಾಕಿ ಹಿಟ್ಟನ್ನು ಸಾಫ್ಟ್ ಡೋ ಆಗಿ ಮಾಡಿಕೊಳ್ಳಿ. ಹಿಟ್ಟನ್ನು ನಾದ್ಕೊಳ್ಳಿ, ಮೊಸರಲ್ಲಿ ನಾದ್ಕೋಬೇಕು. ಇದನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು 3-4 ನಿಮಿಷ ಸ್ವಲ್ಪ ಸ್ಟ್ರೆಚ್ ಮಾಡ್ತಾ ನಾದ್ಕೋಬೇಕು. ಈ ಥರ ನಾದ್ಕೊಂಡ ಮೇಲೆ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿ 1 ಗಂಟೆ ತನಕ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. 1 ಗಂಟೆ ಆದ ಮೇಲೆ ಈ ಥರ 2 ಭಾಗ ಮಾಡ್ಕೊಳ್ಳಿ. ಇದರಲ್ಲಿ 2 ಪಿಜ್ಜಾ ಮಾಡ್ಬೋದು. ಇದಕ್ಕೆ ಒಣ ಮೈದಾ ಹಿಟ್ಟು ಹಚ್ಕೊಂಡು ರೌಂಡಾಗಿ ರೋಲ್ ಮಾಡಿಕೊಳ್ಳಿ. ಪಿಜ್ಜಾ ಬೇಸ್ ದಪ್ಪನೇ ಇರಬೇಕು, ತುಂಬ ತೆಳ್ಳಗೆ ಮಾಡಬೇಡಿ. ಈ ಥರ ಇದಕ್ಕೆ ಫೋಕಿಂದ ಹೋಲ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಉಬ್ಬಬಾರ್ದು ಅಂಥೇಳಿ. ಈಗ ಪ್ಯಾನನ್ನು ಹೀಟ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಸವರಿ. ಪ್ಯಾನ್ ಹೀಟ್ ಆದ ಮೇಲೆ ಫ್ಲೇಮನ್ನು ಲೋ ಇಡಿ. ಮಾಡಿರೋ ಪಿಜ್ಜಾ ಬೇಸನ್ನು ಇದರೊಳಗೆ ಹಾಕಿ ಲೋ ಫ್ಲೇಮಲ್ಲಿಟ್ಟು 3-4 ನಿಮಿಷ ಬೇಯಿಸಿಕೊಳ್ಳಿ. 3-4 ನಿಮಿಷ ಆದಮೇಲೆ ನೀವು ಚೆಕ್ ಮಾಡಿ, ಈ ಥರ ರೆಡ್ ಆಗಿರುತ್ತೆ. ಬೇಯ್ದಿರೋ ಭಾಗಕ್ಕೆ ಮೇಲ್ಗಡೆ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಪಿಜ್ಜಾ ಸಾಸನ್ನು ಹಚ್ಚಿ ಮತ್ತು ಸ್ವಲ್ಪ ಮಯೋನೈಸ್ ಹಚ್ಚಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೆ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಮತ್ತು ಮೊಜರೆಲ್ಲಾ ಚೀಸ್ ಹಾಕಿ. ಪಿಜ್ಜಾ ಅಂದರೆ ಮೇನ್ ಚೀಸ್ ತಾನೇ, ಸೊ ಮೊಜರೆಲ್ಲಾ ಚೀಸ್ ಹಾಕಿ ಮತ್ತು ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಹಾಕಿ. ನಿಮಗೆ ಯಾವ ಶೇಪ್ ಬೇಕಾ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಕಟ್ ಮಾಡಿರೋ ಈರುಳ್ಳಿ ಹಾಕಿ, ನಿಮಗೆ ಏನು ಇಷ್ಟ ಆ ಟಾಪಿಂಗ್ಸ್ ಹಾಕ್ಬೋದು. ಮತ್ತು ಸ್ವಲ್ಪ ಮೊಜರೆಲ್ಲಾ ಚೀಸ್ ಹಾಕಿ. ಕಟ್ ಮಾಡಿರೋ ಟೊಮೆಟೊಗೆ ಕೂಡ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿ ಹಾಕ್ಕೋಬೇಕು. ಮತ್ತು ನಾನು ಮ್ಯಾರಿನೇಟ್ ಮಾಡಿರೋ ಪನ್ನೀರ್ ಕ್ಯೂಬ್ಸನ್ನು ಹಾಕ್ತಾಯಿದ್ದೀನಿ. ಮ್ಯಾರಿನೇಟ್ ಅಂದರೆ ಪನ್ನೀರಿಗೆ ಸ್ವಲ್ಪ ಖಾರ, ಉಪ್ಪು ಮತ್ತು ಗರಂ ಮಸಾಲ, ಕೊರಿಯಂಡರ್ ಪೌಡ್ರ್ ಅವೆಲ್ಲ ಹಚ್ಚಿಟ್ಟಿದ್ದೆ. ಮತ್ತು ಒಂದು ಸ್ವಲ್ಪ ಮೇಲ್ಗಡೆ ಚೀಸನ್ನು ಹಾಕಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿ, ಸ್ವಲ್ಪ ಆರಿಗ್ಯಾನೋವನ್ನು ಹಾಕಿ, ಹೀಟ್ ಮಾಡಿರೋ ಪ್ಯಾನ್ ಒಳಗಡೆ ಮಾಡಿರೋ ಪಿಜ್ಜಾವನ್ನು ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿ 5-7 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ. ಆ ಹೋಲ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ, ಹೀಟ್ ಹೊರಗಡೆ ಬರಬಾರ್ದಂತ. ಈ ಥರ ಪಿಜ್ಜಾ ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ. ಮಕ್ಕಳಿಗಂತೂ ತುಂಬಾ ಇಷ್ಟ. ಇದು ಮಾಡೋದು ತುಂಬ ಸುಲಭ. ನೋಡಿ, 5-7 ನಿಮಿಷ ಆದಮೇಲೆ ಪಿಜ್ಜಾ ರೆಡಿ ಆಗಿದೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.